ಏರೋ ಶೋ 2025 ಇವತ್ತಿನಿಂದ ಪ್ರಾರಂಭ ಆಗಿದೆ. ಸತತ 3-4 ದಿನಗಳ ಕಾಲ ಈ ಏರ್ ಶೋ ಇರುತ್ತೆ. ಸಹಜವಾಗಿ ಸಾಕಷ್ಟು ಜನ ಹೋಗಿ ಲೋಹದ ಹಕ್ಕಿಗಳ ಕಲರವವನ್ನ ಕಣ್ತುಂಬಿಕೊಳ್ತಿದ್ದಾರೆ. ಬೆಂಗಳೂರಿನ ಆಗಸದಲ್ಲಿ ಲೋಹದ ಹಕ್ಕಿಗಳ ಘರ್ಜನೆ. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಜನ ಫುಲ್ ಫಿದಾ ಆಗಿದ್ದಾರೆ. ಸೂರ್ಯ ಕಿರಣ್ ಟೀಮ್ ಘರ್ಜನೆಗೆ ಗಣ್ಯರು ಫಿದಾ ಆಗಿದ್ದಾರೆ. ಆಗಸದಲ್ಲಿ ಮೂಡಿದ ತ್ರಿವರ್ಣ ಬಣ್ಣಗಳ ಚಿತ್ತಾರ ನೋಡಿ ಜನ ಖುಷಿಯಾಗಿದ್ದಾರೆ. 8 ಫೈಟರ್ ಜೆಟ್ಗಳ ಮೂಲಕ ಇವತ್ತು ಶಕ್ತಿ ಪ್ರದರ್ಶನವಾಗಿದೆ. ಸೂರ್ಯ ಕಿರಣ್ ಯುದ್ಧ ವಿಮಾನಗಳ ಆಕರ್ಷಕ ಪ್ರದರ್ಶನ ದೃಶ್ಯ ನೋಡ್ತಾ ಇದ್ದೀರಿ. ಸ್ವತಃ ಗಣ್ಯರು ಯಾರೆಲ್ಲ ಭಾಗಿಯಾಗಿದ್ರೋ ಈ ಏರ್ ಶೋನಲ್ಲಿ ಅವರು ಕೂಡ ಈ ದೃಶ್ಯಗಳನ್ನು ನೋಡಿ ಮನಸೋತಿದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಈ ಏರ್ ಶೋನಲ್ಲಿ ಭಾಗಿಯಾಗಿದ್ರು. ಮೊದಲ ದಿನ ಲೋಹದ ಹಕ್ಕಿಗಳ ಕಲರವ ಕಂಡು ಖುಷಿ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಹಿರಿಯ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸ್ಮಿತಾ, ಮೊದಲ ದಿನ ಏರ್ ಶೋ 2025 ಇವತ್ತು ಅಧಿಕೃತ ಚಾಲನೆ ಸಿಕ್ತು. ಏನೆಲ್ಲ ವಿಶೇಷತೆಗಳು ನೋಡೋದಕ್ಕೆ ಸಿಕ್ಕಿದೆ? ಜನರ ರಿಯಾಕ್ಷನ್ ಹೇಗಿದೆ? ಮೊದಲ ದಿನ ಜನರಲ್ ಪಬ್ಲಿಕ್ಕಿಗೆ ಇವತ್ತು ಅವಕಾಶ ಇರೋದಿಲ್ಲ. ಬದಲಾಗಿ 13-14ನೇ ತಾರೀಕಿನ ನಂತರದಲ್ಲಿ ಜನರಲ್ ಪಬ್ಲಿಕ್ಕಿಗೆ. ಬಟ್ ನಮ್ಮ ವೀಕ್ಷಕರಿಗೆ ನಾನು ಈಗ ಸದ್ಯಕ್ಕೆ ನಾನು ನಿಂತಿರುವ ಹೆಲಿಕಾಪ್ಟರ್ನ ವಿಶೇಷತೆ ಬಗ್ಗೆ ತಿಳಿಸ್ಬಿಡ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ಧ್ರುವ್ NG ಕಾಪ್ಟರ್ನ ಮುಂಭಾಗದಲ್ಲಿ ನಾವಿದ್ವಿ ಇಷ್ಟೊತ್ತವರೆಗೂ. ಇದರ ಕೀ ಫೀಚರ್ಸ್ ಕೂಡ ನಾವಿಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಅಂದರೆ ನಾನು ಒಂದು ಹೆಲಿಕಾಪ್ಟರ್ನ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಈ ರೀತಿಯ ಅನೇಕ ಸ್ವದೇಶಿ ನಿರ್ಮಿತದಿಂದ ಹಿಡಿದು ವಿದೇಶಿ ಅತ್ಯಾಧುನಿಕ ತಂತ್ರಜ್ಞಾನ ಉಳ್ಳ ಯುದ್ಧ ವಿಮಾನಗಳು ಹಾಗೆ ಹೆಲಿಕಾಪ್ಟರ್ಗಳು ಈ ಏರ್ ಶೋದಲ್ಲಿ ಡಿಸ್ಪ್ಲೇಗೆ ಇದೆ. ನಾವಿಲ್ಲಿ ಸ್ಪೆಸಿಫಿಕೇಶನ್ ನೋಡೋದಾದರೆ ಸರಿಸುಮಾರು 1055 kg ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಹೊಂದಿರುವ ಧ್ರುವ್ MG ಇದು. ಹಾಗೆ ಇದರ ಜೊತೆಗೆ 6000 ಮೀಟರ್ ಸರ್ವಿಸ್ ಸೀಲಿಂಗ್ ಇದಕ್ಕಿದೆ. 630 ಕಿಲೋಮೀಟರ್ ರೇಂಜ್ ಹಾಗೆ 3 ಗಂಟೆ 45 ಸೆಕೆಂಡ್ಗಳ ಮಿನಿಟ್ಗಳ ಎಂಡ್ಯೂರೆನ್ಸ್ ಈ ಒಂದು ಹೆಲಿಕಾಪ್ಟರ್ಗಿದೆ. ಧ್ರುವ್ NG ಅದರ ದೃಶ್ಯವನ್ನ ನೇರ ಪ್ರಸಾರದಲ್ಲಿ ನೀವು ಗಮನಿಸ್ತಾ ಇದ್ರಿ. ನನ್ನ ಕ್ಯಾಮ್ರಾ ಪರ್ಸನ್ ಮಧು ಅದರ ಕಾಕ್ಪಿಟ್ನ ದೃಶ್ಯಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದಾರೆ. ವಿಶೇಷವಾಗಿ ಗ್ಲಾಸ್ ಏನ್ ಗಮನಿಸ್ತಾ ಇದ್ರಿ ಶ್ರುತಿ, TSO ಸರ್ಟಿಫೈಡ್ ಗ್ಲಾಸ್ ಕಾಕ್ಪಿಟ್ ಇದನ್ನ ಒಳಗೊಂಡಿರ್ತಕ್ಕಂಥ ಶಕ್ತಿ 1H1 ಎಂಜಿನ್ ಅನ್ನ ಒಳಗೊಂಡಿರ್ತಕ್ಕಂಥ ಧ್ರುವ್ NG ಹೆಲಿಕಾಪ್ಟರ್ ಇದ್ದು. ಸಾಧ್ಯ ಆದರೆ ನಾನು ಕ್ಯಾಮ್ರಾ ಪರ್ಸನ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಾನು ಪೈಲಟ್ ಅಂತೂ ಆಗಲಿಲ್ಲ, ಬಟ್ ಈ ಏರೋ ಶೋಗೆ ಬರೋದ್ರಿಂದ ಒಂದು ವಿಶೇಷತೆ ಏನು ಅಂತಂದರೆ ಈ ರೀತಿಯಲ್ಲಿ ಡಿಸ್ಪ್ಲೇಗೆ ಇಟ್ಟಿರುವಂತಹ ಫೈಟರ್ ಜೆಟ್ ಆಗಿರಬಹುದು ಅಥವಾ ಹೆಲಿಕಾಪ್ಟರ್ಗಳಾಗಿರ್ಬೋದು, ಅದರಲ್ಲಿ ನೀವು ಕೂಡ ಕೂರ್ಬೋದು. ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು, ಗಮನಿಸ್ಬೋದು. ಕಾಕ್ಪಿಟ್ ಇದೆ ಇಲ್ಲಿ. ಹಾಗೆ ನಾನು ಹೇಳ್ತಾ ಇದ್ದ ಹಾಗೆ ಟಫನ್ ಗ್ಲಾಸ್ನ ಡಿಸ್ಪ್ಲೇ ನಿಮಗೆ ಇಲ್ಲಿ ಇರುತ್ತೆ. ಹಾಗಾಗಿ ಇಂಥ ಅನೇಕ ಹೆಲಿಕಾಪ್ಟರ್ಗಳು ಹಾಗೆ ಯುದ್ಧ ವಿಮಾನಗಳನ್ನು ನಾವು ಈ ಬಾರಿಯ ಏರೋ ಇಂಡಿಯಾ 2025ರಲ್ಲಿ ಗಮನಿಸ್ತಾ ಹೋಗ್ಬೋದು. ಶ್ರುತಿ, ಇದಕ್ಕಿಂತ ಮುಂಚೆ ನಾವು AMCA ನಾವೇನು ಗಮನಿಸ್ತಾ ಇದ್ದೀವಿ, ಇದು ಇಂಡಿಯಾ ಪೆವಿಲಿಯನ್. ಇದ್ರ ಒಳಗಡೆ ಮತ್ತೊಂದು AMCA ಡಿಸ್ಪ್ಲೇ ಇದೆ. ಅದು ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಪ್ರಪ್ರಥಮ ಬಾರಿಗೆ
ಏರೋ ಇಂಡಿಯಾ ಶೋನಲ್ಲಿ ಅದರ ಫುಲ್ ಎಂಜಿನಿಯರಿಂಗ್ ಡಿಸ್ಪ್ಲೇನ ಮಾಡಲಾಗಿದೆ. ಅಂದರೆ ಸ್ವದೇಶಿ ನಿರ್ಮಿತ ಆತ್ಮನಿರ್ಭರ್ ಭಾರತ್ ಕಾನ್ಸೆಪ್ಟ್ನ ಅಡಿಯಲ್ಲಿ ಅನೇಕ ಫೈಟರ್ ಜೆಟ್ಗಳನ್ನು ಹಾಗೆ ಯುದ್ಧೋಪಕರಣಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ಶ್ರುತಿ, ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಇವತ್ತು ಇನಾಗ್ರಲ್ ಫಂಕ್ಷನ್ ಅಂದರೆ ಪ್ರಮುಖವಾಗಿ ಇವತ್ತು ಹಾಗೆ ನಾಳೆ ಮುಂದಿನ 2-3 ದಿನಗಳ ಕಾಲ ಬಿಸ್ನೆಸ್ ಪರ್ಸನಲ್ಸ್ಗೆ ಹಾಗೆ ಡಿಫೆನ್ಸ್ ಏಜೆನ್ಸಿ ಅವರಿಗೆ ಸಂಬಂಧಪಟ್ಟ ಹಾಗೆ ಶೋನಲ್ಲಿ ಅನೇಕ ಮಾಹಿತಿಗಳು ಸಿಗ್ತಾ ಹೋಗುತ್ತೆ, ಸೆಮಿನಾರ್ಗಳಿರುತ್ತೆ, ಹಾಗೆ ಬೈಲ್ಯಾಟ್ರಲ್ ಡಿಸಿಷನ್ಗಳಾಗ್ತಾ ಹೋಗುತ್ತೆ. ಆದರೆ ಜನರಲ್ ಪಬ್ಲಿಕ್ ನೀವೇನಾದರೂ ಮನೆ ಮಂದಿನ ಕರ್ಕೊಂಡು ಏರೋ ಶೋ ನೋಡಬೇಕು ಅಂತಂದರೆ ನೀವು 13-14ನೇ ತಾರೀಕುವರೆಗೂ ಕಾಯಬೇಕಾಗತ್ತೆ. ಬಟ್ ಅದ್ಭುತವಾದ ರೆಸ್ಪಾನ್ಸ್ ಮೊದಲ ದಿನವೇ ಲಭ್ಯವಾಗ್ತಾ ಇದೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರಿಂದ ಈ ಒಂದು ಏರೋ ಇಂಡಿಯಾ ಶೋ ಇನಾಗ್ರೇಷನ್ ಆಗಿದೆ. ಹೀಗಾಗಿ ಇವತ್ತಿನ ಅದ್ಭುತವಾದ ದೃಶ್ಯಗಳು, ಏರೋಬಾಟಿಕ್ ಪ್ರದರ್ಶನ ಎಲ್ಲವನ್ನ ಕೂಡ ರಿಪಬ್ಲಿಕ್ ಕನ್ನಡದ ಮೂಲಕ ನೇರ ಪ್ರಸಾರದ ದೃಶ್ಯದಲ್ಲಿ ನಮ್ಮ ವೀಕ್ಷಕರು ಕೂಡ ಗಮನಿಸ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಮುಂದಿನ 4-5 ದಿನಗಳು ಕೂಡ ಈ ಏರೋ ಶೋನ ವಿವಿಧ ಆಯಾಮಗಳು ಹಾಗೆ ವಿಶೇಷತೆಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಹೋಗ್ಬೋದು. ಶ್ರುತಿ, ಓಕೆ ಸ್ಮಿತಾ, ಈಗ ನಮ್ಮ ದೇಶದ ಶಕ್ತಿ ಪ್ರದರ್ಶನ ಒಂದ್ ಕಡೆ ನೋಡೋದಾದ್ರೆ ಜನ ಕೂಡ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ಬರಬೇಕು, ಭಾಗಿಯಾಗಬೇಕು, ನೋಡಬೇಕು ಅಂತ ಆಸೆ ಪಡ್ತಿರ್ತಾರೆ. ಸ್ಪಾಟ್ ಅಲ್ಲಿ ಇರೋದ್ರಿಂದ ಈ ಜನಸಾಮಾನ್ಯರು ಎಂಟ್ರಿ ಆಗೋದಕ್ಕೆ ಏನೆಲ್ಲ ನಿಯಮಗಳಿರುತ್ತೆ, ಯಾವ ರೀತಿ ಎಂಟ್ರಿ ಕೊಡಬಹುದು ಜನಸಾಮಾನ್ಯರಿಗೆ ರಿಪಬ್ಲಿಕ್ ಕನ್ನಡ ಮೂಲಕ ಮಾಹಿತಿ ಕೊಡೋದಾದ್ರೆ ಅಲ್ಲಿನ ವ್ಯವಸ್ಥೆ ಬಗ್ಗೆ? ಶ್ರುತಿ, 3 ತರಹದ ಪಾಸ್ಗಳು ಲಭ್ಯ ಇದೆ. ಆನ್ಲೈನಲ್ಲೇ ನೀವು ಖರೀದಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿಮಗೆ ಹಾಗೇನೆ ಇಲ್ಲಿ ಯಾರೋ ಕೊಡ್ತಾರೆ ಪಾಸು ಅಥವಾ ಟಿಕೆಟು ಹಂಗೆ ತೊಗೊಳ್ತೀವಿ ಅಂತ ಹೇಳೋ ಹಾಗಿಲ್ಲ. ಆನ್ಲೈನಲ್ಲೇ ಪಾಸ್ಗಳನ್ನು ನೀವು ಬುಕಿಂಗ್ ಮಾಡ್ಕೊಳ್ಬೇಕಾಗತ್ತೆ. 3 ವಿಧವಾದ ಪಾಸ್ಗಳನ್ನು ಈ ಬಾರಿ ಏರೋ ಇಂಡಿಯಾ ಶೋಗೋಸ್ಕರ ನೀಡಲಾಗ್ತಾ ಇದೆ. ಒಂದು ಬಿಸ್ನೆಸ್ ಕ್ಲಾಸ್, ಅದಕ್ಕೆ ಸರಿಸುಮಾರು 5,000 ರೂಪಾಯಿ ಪರ್ ಟಿಕೆಟ್ ಇದೆ. ಶ್ರುತಿ, ಯೂಶಲಿ ಇಲ್ಲಿ ಬರ್ತಕ್ಕಂಥ ಸ್ಟಾರ್ಟಪ್ ಕಂಪನಿಗಳಿರಬಹುದು ಅಥವಾ ಇಲ್ಲಿ ಆಗ್ತಾ ಇರ್ತಕ್ಕಂಥ ಬಿಸ್ನೆಸ್ ಮೀಟ್ಗಳಾಗಿರಬಹುದು ಅಥವಾ ಸೆಮಿನಾರ್ಗಳಾಗಿರಬಹುದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಎಸ್ಪೆಷಲಿ ಏರೋಸ್ಪೇಸ್ ಟೆಕ್ನಾಲಜಿಯಲ್ಲಿ ಇನ್ವಾಲ್ವ್ ಆಗಿರೋ ಬಿಸ್ನೆಸ್ ಮೆನ್ಗಳು ಮಾತ್ರ ಬಿಸ್ನೆಸ್ ಪಾಸನ್ನು ಅವೈಲ್ ಮಾಡ್ತಾರೆ. ಅದರ್ವೈಸ್ ನಾವು ಜನರಲ್ ಆಗಿ ಬರ್ತೀವಿ, ಜನಸಾಮಾನ್ಯರಾಗಿ ಬರ್ತೀವಿ, ಈ ಏರೋಸ್ಪೇಸ್ ಶೋನ ಗಮನಿಸ್ತೀವಿ ಅನ್ನೋದಾದ್ರೆ 2 ಥರದ ಪಾಸ್ಗಳಿದೆ. ಒಂದು, ನೀವೇನು ಏರೋ ಶೋ ಆಗುತ್ತೆ ಬೆಳಗ್ಗೆ ಲೈವ್ನಲ್ಲಿ ಏನು ಗಮನಿಸಿದ್ರಿ, ಅಲ್ಲಿಗೆ ಹೋಗಬೇಕು ಅಂದರೆ ಸರಿಸುಮಾರು 2,500 ರೂಪಾಯಿ ಒಂದು ಟಿಕೆಟ್ ಇದೆ. 12 ವರ್ಷದ ಕೆಳಗಿನ ಮಕ್ಕಳಿಗೆ ಉಚಿತವಾದ ಪ್ರವೇಶ ಇರುತ್ತೆ. ಆದರೆ 12 ವರ್ಷದ ನಂತರದ ಮಕ್ಕಳಿಗೆ ಈವನ್ ಸ್ಟೂಡೆಂಟ್ಸ್ಗಾದರೂ ಕೂಡ ನೀವು 2,500 ರೂಪಾಯಿ ಕೊಟ್ಬಿಟ್ಟು ಟಿಕೆಟನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಅದರ್ವೈಸ್ ನಾವು ಇಲ್ಲ ಮೇನ್ ಏರಿಯಾಗೆ ಹೋಗೋದಿಲ್ಲ, ಜಸ್ಟ್ ನಮಗೆ ಕಾಣಿಸಿದ್ರೆ ಸಾಕು ಏರೋ ಶೋ ಯಾವ ರೀತಿಯಾಗಿ ಆಗುತ್ತೆ, ನಾವು ಎಕ್ಸಿಬಿಷನ್ ಸೆಂಟರ್ಗೆಲ್ಲ ಹೋಗೋಲ್ಲ ಅನ್ನೋದಾದ್ರೆ 1,000 ರೂಪಾಯಿ ಪರ್ ಟಿಕೆಟ್ ಅನ್ನೋ ರೀತಿಯಲ್ಲಿ ಆ ಪ್ರಾವಿಷನ್ ಕೂಡ ಇದೆ. ಶ್ರುತಿ, ಅದಕ್ಕೆ ನಾವು ADVA ಪಾಸ್ ಅಂತ ಹೇಳಿ ಕರೀತಾರೆ. ಜಸ್ಟ್ ಆ ಏರಿಯಲ್ ಡಿಸ್ಪ್ಲೇ ವಿಜುವಲ್ ಏರಿಯಾ ಏನಿದೆ ಅಲ್ಲಿ ನಿಂತು ನಾವು ಏರೋ ಶೋ ಅನ್ನು ಗಮನಿಸಬಹುದು. ಪ್ರಮುಖವಾಗಿ 10 ಗಂಟೆಯಿಂದ 6 ಗಂಟೆವರೆಗೆ ಈ ಏರೋ ಶೋ ಇದೆ. ಬೆಳಗ್ಗೆ ಒಂದು 10:15 ಸುಮಾರಿಗೆ ಒಂದು ಏರೋಬಾಟಿಕ್ ಪ್ರದರ್ಶನ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ 3 ಗಂಟೆ, ಇನ್ನೇನು 1 ಗಂಟೆ ಕಾಲ ಬಾಕಿ ಉಳಿದೆ. 3 ಗಂಟೆಗೆ ಮತ್ತೊಂದು ಪ್ರದರ್ಶನ ಇದೆ. ಹೀಗೆ ದಿನದಲ್ಲಿ 2 ಬಾರಿ ಏರೋಬಾಟಿಕ್ ಶೋ ಇರುತ್ತೆ. ಇದನ್ನು ನೀವು ಗಮನಿಸಬಹುದು. ಅದನ್ನು ಹೊರತುಪಡಿಸಿಯೂ ಕೂಡ ಅನೇಕ ಎಕ್ಸಿಬಿಷನ್ ಹಾಲ್ಗಳಿದೆ. ನೀವಿದರಲ್ಲಿ ತೇಜಸ್ ಸ್ವದೇಶಿ ನಿರ್ಮಿತ ಹಾಗೆ ರಫೇಲ್ ನೋಡಬಹುದು. ಹಾಗೆ ಈ ಬಾರಿಯ ಮತ್ತೊಂದು ಪ್ರಮುಖ ಅಂಶ ಅಂದರೆ ಶ್ರುತಿ, US ಹಾಗೆ ರಷ್ಯಾದಿಂದ ಯುದ್ಧ ವಿಮಾನಗಳು ಬಂದಿದೆ, ಅದನ್ನ ಕೂಡ ನೀವು ಗಮನಿಸಬಹುದು. ಹಾಗೆ HAL ನಿರ್ಮಿತವಾದ ಅನೇಕ ಲೈಟ್ ವೇಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಗಳಿದೆ, ಅದನ್ನ ಕೂಡ ಗಮನಿಸಬಹುದು. ಬಹಳ ಹತ್ತಿರದಿಂದ ಯುದ್ಧ ವಿಮಾನಗಳನ್ನು ಹಾಗೆ ಚಾಪರ್ಗಳನ್ನು ಗಮನಿಸಲಿಕ್ಕೆ ಒಂದು ಸುವರ್ಣಾವಕಾಶ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. 2 ವರ್ಷಕ್ಕೊಮ್ಮೆ ನಡೆಯೋದು. ಹಾಗಾಗಿ ಈ ಬಾರಿಯ ಏರ್ ಶೋ ಮಿಸ್ ಮಾಡಿಕೊಂಡ್ರೆ ಇನ್ನು 2 ವರ್ಷ ಕಾಯಬೇಕಾಗತ್ತೆ. ಪಾಸ್ಗಳು ಆನ್ಲೈನಲ್ಲಿ ಬುಕಿಂಗ್ ಓಪನ್ ಇದೆ. ಎನಿವೆ 13 ಹಾಗೆ 14ನೇ ತಾರೀಕಿನಿಂದ ಜನರಲ್ ಪಬ್ಲಿಕ್ಗೆ ಅಂದರೆ ಸಾರ್ವಜನಿಕರಿಗೆ ಅವಕಾಶ ಇರುತ್ತೆ. ಶ್ರುತಿ, ಸೊ ಪಾಸ್ಗಳನ್ನು ಬುಕ್ ಮಾಡಿಕೊಂಡು ಏರೋ ಇಂಡಿಯಾ ಶೋಗೆ ಭಾಗಿಯಾಗಬಹುದು. ಎಸ್ ಸ್ಮಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. And there's our movement, big commander of